ಹಾಯ್ ಹಲೋ ನಮಸ್ಕಾರ. ಸೊ ಇವಾಗ ನಾವು RRB NTPC ಅಂಡರ್ ಗ್ರಾಜುಯೇಟ್ ಲೆವೆಲ್ ಅಂದರೆ PUC ಲೆವೆಲ್ ಬೇಸ್ಡ್ ಪೋಸ್ಟ್ ಬಿಟ್ಟಿದ್ದಾರಲ್ಲ, ಅದಕ್ಕೆ ಅಪ್ಲೈ ಮಾಡೋದು ಹೆಂಗೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ನಾವು RRB ನೀವು ಯಾವ ಝೋನಲ್ಲಿ ಅಪ್ಲೈ ಮಾಡಬೇಕು ಅಂದ್ಕೊತಿದ್ರೋ ಆ ಒಂದು ಇದಕ್ಕೆ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ. RRB ಬೆಂಗಳೂರು ಆಗಲಿ, ಚೆನ್ನೈ ಆಗಲಿ, ಸಿಕಿಂದ್ರಾಬಾದ್ ಆಗಲಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೋಡ್ಕೊಬೇಕಾಗುತ್ತೆ. ಸೊ ನಂಗೆ RRB ಬ್ಯಾಂಗ್ಳೂರು ಬೇಕು. ಸೊ ಅದು ಕ್ಲಿಕ್ ಮಾಡಿದೆ, ಓಪನ್ ವೆಬ್ಸೈಟ್ ಆಗುತ್ತೆ. ಫಸ್ಟ್ ವೆಬ್ಸೈಟ್ ಅದೇ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ CN 6 ಬಂದು ನಮಗೆ ಅಂಡರ್ ಗ್ರಾಜುಯೇಟ್, 5 ಬಂದು ಗ್ರಾಜುಯೇಟ್ ಲೆವೆಲ್ಲು. ಸೊ ಕ್ಲಿಕ್ ಹಿಯರ್ ಟು ಅಪ್ಲೈ. ಓಕೆ, ಇಲ್ಲಿ ಅಪ್ಲೈ ಹತ್ರ ಹೋದಾಗ ಕ್ರಿಯೇಟ್ ಆ್ಯನ್ ಅಕೌಂಟ್ ಇರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ಅಪ್ಲೈ ಮಾಡೋರಾಗಿದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೋದ್ರೆ ನಿಮಗೆ ಹೆಂಗೆ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕಂತ ಇರುತ್ತೆ. ಫಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬೇಕಾದ್ರೆ ಕ್ಲೀನಾಗಿ ನೇಮು, ಫಾದರ್ ನೇಮು, ಮದರ್ ನೇಮು, 10th ಮಾರ್ಕ್ಸ್ ಕಾರ್ಡ್ಸ್ ಇರುವಂಥ ನೇಮು, ಅಡ್ರೆಸ್ ಎಲ್ಲ ಕ್ಲೀನಾಗಿ ಹಾಕಿ. ಓಕೆ, ಅಡ್ರೆಸ್ ಓಕೆ, ನೇಮು ಮತ್ತು ಮೊಬೈಲ್ ನಂಬರ್, ಇಮೇಲ್ ಅವೆಲ್ಲ ಒಂದೇ ಸಲ ಚಾನ್ಸ್ ಇರುತ್ತೆ ನಿಮಗೆ. ಮತ್ತೆ ಚೇಂಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರಲ್ಲ, ಕರೆಕ್ಟಾಗಿ ಹಾಕಿ. ಸೊ ಆಲ್ರೆಡಿ ನಂದು ಆಲ್ರೆಡಿ ಅಕೌಂಟ್ ಇರೋದ್ರಿಂದ ಆಲ್ರೆಡಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಕೊಟ್ಟರೆ ನಮಗದು ಓಪನ್ ಆಗುತ್ತೆ. ನೀವು ಅಲ್ಲಿ ಏನು ಪಾಸ್ವರ್ಡ್ ಕೊಟ್ಟಿರ್ತೀರೋ ಆ ಪಾಸ್ವರ್ಡನ್ನ ತೊಗೊಂಬಂದು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಎಲ್ಲಿ ಕ್ರಿಯೇಟ್ ಅಕೌಂಟಲ್ಲಿ. ನೆಕ್ಸ್ಟು ಇವಾಗ ಇದು ಅಪ್ಲಿಕೇಶನ್ ಆಗಿದೆ. ಸೊ ಇಲ್ಲಿ ಅಪ್ಲಿಕೇಶನ್ ಹಿಸ್ಟ್ರಿ ಯಾವ್ದಾರು ಅಪ್ಲೈ ಮಾಡಿದರೆ ಇದಾಗಿರುತ್ತೆ. ಓಕೆ, ಅದಾದಮೇಲೆ ಆನ್ಲೈನ್ ಅಪ್ಲಿಕೇಶನ್ ಹತ್ರ ಹೋದರೆ ನಮಗೆ 2 ಥರ ಅಪ್ಲಿಕೇಶನ್ಸ್ ಕಾಣಿಸುತ್ತೆ. ಇಲ್ಲಿ CN 6 2024 ಫಾರ್ ನಾನ್ ಟೆಕ್ನಿಕಲ್ ಪೋಸ್ಟ್ ಅಂಡರ್ ಗ್ರ್ಯಾಜುಯೇಟ್ ಅಂದರೆ PUC ಲೆವೆಲ್ಲು, ಗ್ರ್ಯಾಜುಯೇಟ್ ಲೆವೆಲ್ ಅಂದರೆ ಡಿಗ್ರಿ ಲೆವೆಲ್ಲು. ಸೊ ಇದು ನನಗೆ ಬೆಂಗಳೂರು ಬೇಕು, ಬೆಂಗಳೂರು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇದು ಮತ್ತೆ ಚೇಂಜ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರಲ್ಲ ನಿಮಗೆ. ಬೆಂಗಳೂರು ಅಂತ ಕೊಟ್ಟರೆ ಬೆಂಗಳೂರು ಅಷ್ಟೇ. ಓಕೆ, ಸೊ ಇದನ್ನು ಕರೆಕ್ಟಾಗಿ ಫಸ್ಟ್ ಯಾವ್ದು ಬೇಕು ಚೂಸ್ ಮಾಡ್ಕೊಳ್ಳಿ. ಆಮೇಲೆ ಈ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿರಿ. ಓಕೆ, ನೀವು ಅಲ್ಲಿ ಏನು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸಲ್ಲಿ ಕ್ರಿಯೇಟ್ ಅಕೌಂಟಲ್ಲಿ ಕೊಟ್ಟಿರ್ತೀವಿ ಅದೆಲ್ಲ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ಸೊ ಜಸ್ಟ್ ಒಂದು ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಪ್ರತಿಯೊಂದು ಕರೆಕ್ಟಾಗಿದೆಯಾ ಇಲ್ವಾ. ಕರೆಕ್ಟಾಗಿಲ್ಲ ಅಂತಲೇ ಚೇಂಜ್ ಮಾಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ಕಂಟ್ರಿ ಆಫ್ ನ್ಯಾಷನಾಲಿಟಿ ಏನು, ಆಮೇಲೆ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆಯಾ, 10th ಮಾರ್ಕ್ಸ್ ಕಾರ್ಡ್ ಪಕ್ಕದಲ್ಲಿ ಇಟ್ಕೊಳ್ಳಿ. ಓಕೆ, ಸೊ ನಾನು ಒಂದು ಸಲ ನನ್ನ 10th ಮಾರ್ಕ್ಸ್ ಕಾರ್ಡ್ ಓಪನ್ ಮಾಡ್ಕೊಂಬಿಡ್ತೀನಿ. ಓಕೆ, ಸೊ 10th ಮಾರ್ಕ್ಸ್ ಕಾರ್ಡ್ ಪ್ರಕಾರ ನೋಡ್ಕೊಂಡು ಹೋಗೋಣ ಇವಾಗ. ಓಕೆ, ಸೊ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆ. ಏಜ್ ಆಸ್ ಅನ್ 1125 ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ನೀವು ಅದಕ್ಕಿಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ನೆಕ್ಸ್ಟು ಮದರ್ ನೇಮ್ ಇದೆ, ಫಾದರ್ ನೇಮ್ ಇದೆ, ಕರೆಕ್ಟಾಗಿದೆ. ಅದಾದಮೇಲೆ ನಮ್ಮ ಹೆಸರು 10th ಮಾರ್ಕ್ಸ್ ಕಾರ್ಡಲ್ಲಿ ಏನಿರುತ್ತೋ ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ಒಂದು ಸಲ ಪ್ರತಿಯೊಂದು ಲೆಟರು ಕೂಡ ನೋಡ್ಕೊಳ್ಳಿ. ಸೊ ಜೆಂಡರ್ ಯಾವುದು, ಮೇಲು, ಇಮೇಲ್ ID ನೋಡ್ಕೊಳ್ಳಿ. ಆಮೇಲೆ ಮೊಬೈಲ್ ನಂಬರ್ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಮೇಲ್ಸ್ ಆಗಲಿ ಹಾಲ್ ಟಿಕೆಟ್ದು ಪ್ರತಿಯೊಂದು ಆ ನಂಬರ್ಗೆ ಬರ್ತಾ ಇರುತ್ತೆ. ಆಮೇಲೆ ಸ್ಟೇಟಸ್ಸು ಮ್ಯಾರಿಡಾ ಅನ್ಮ್ಯಾರಿಡಾ, ರಿಲಿಜಿಯನ್ ಯಾವುದು, ಅದಾದಮೇಲೆ ಮದರ್ ಟಂಗ್ ಯಾವುದು, ಆಮೇಲೆ ಚೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್ಗೆ ಯಾವ ಲ್ಯಾಂಗ್ವೇಜ್ ಬೇಕು, ಇಂಗ್ಲೀಷಾ ಕನ್ನಡನ, 13 ಲ್ಯಾಂಗ್ವೇಜಸ್ ಇದೆ, ಯಾವ್ದು ಬೇಕು ಅದು ಚೂಸ್ ಮಾಡ್ಕೊಬೋದು. ಆಮೇಲೆ ಐಡೆಂಟಿಫಿಕೇಷನ್ ಮಾರ್ಕ್ಸ್ ಏನಾದ್ರು ನಿಮಗೆ ಮಚ್ಚೆಗಳು, ಮುಖದ ಮೇಲೆ ಮಚ್ಚೆ, ಏನಾದ್ರು ಸ್ಕಾರ್ಗಳು ಆ ಥರ ಗಾಯ ಆಗಿರೋದು ಹಂಗೆ ಇದ್ದರೆ ಅದನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಕ್ಯಾಟಗರಿ ಯಾವುದು, SC ST OBC ಅಂಡರ್ ರಿಜಿಸ್ಟರ್ಡ್ ಇದ್ದರೆ ಅದನ್ನು ಚೂಸ್ ಮಾಡ್ಕೊಬೇಕಾಗುತ್ತೆ. SC ST ಅವರು ಅವರ ಒಂದು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. OBC ಅವರಿದ್ದರೆ OBCಗೆ ನಾನ್ ಕ್ರಿಮಿಲೇಯರ್ ಕೆಳಗಡೆ ಬರ್ತೀರಾ ಅಂತ ಕೇಳುತ್ತೆ. ಡು ಯು ಕಮ್ ಅಂಡರ್ OBC ನಾನ್ ಕ್ರಿಮಿಲೇಯರ್ 8 lakhs ಕೆಳಗಡೆ ಇನ್ಕಮ್ ಇದ್ದರೆ ಎಸ್ ಅಂತ ಹೊಡಿತೀರಾ, ಇಲ್ಲ ಅಂತಂದರೆ ನೋ ಅಂತ ಕೊಡ್ತೀರಾ. ಇಶ್ಯೂಯಿಂಗ್ ಸ್ಟೇಟ್ ಕರ್ನಾಟಕ, ಡೇಟು ಇದು ಮತ್ತೆ ನೀವು ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟು ಚೆಕ್ ಮಾಡ್ಕೊಬೇಕಾಗುತ್ತೆ ಕರೆಕ್ಟಾಗಿ. ಸೊ ನಾನು ಒಂದು ಸಲ ನೋಡ್ಕೊತಾ ಇದ್ದೀನಿ. 24 1281 90035 62. ಸೊ ನಂದು ಕರೆಕ್ಟಾಗಿ ಇದೆ. ಸೊ ಆಪ್ಷನ್ಸ್ ಎಲ್ಲ ಕರೆಕ್ಟಾಗಿ ಇದು ಮಾಡ್ಕೊಂಡಿದೆ. ಆಮೇಲೆ ಸ್ಟೇಟು, ಆಮೇಲೆ ಡಿಸ್ಟ್ರಿಕ್ಟು, ನಿಮ್ಮ ಒಂದು ಅಡ್ರೆಸ್ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಓಕೆ, ಸೊ ಅಲ್ಲಿ ತಪ್ಪೆಲ್ಲ ಟೈಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ ಕೇಸ್ ನೀವು ಮನೆ ಖಾಲಿ ಮಾಡಿದರೂ ಪರವಾಗಿಲ್ಲ, ಈ ಪ್ರೆಸೆಂಟ್ ಯಾವ ಮನೇಲಿದ್ದೀರೋ ಆ ಒಂದು ಅಡ್ರೆಸ್ ಕೊಡಿ. ಯಾಕಂದರೆ ನಿಮ್ಮ ಹತ್ರ ಲೀಸ್ ಅಗ್ರಿಮೆಂಟ್ ಅಥವಾ ರೆಂಟಲ್ ಅಗ್ರಿಮೆಂಟ್ ಪ್ರೂಫ್ ಇರುತ್ತೆ. ಓಕೆ, ಸೊ ಕೊಡ್ತೀರಾ ಕ್ಲೀನಾಗಿ. ಪರ್ಮನೆಂಟ್ ಅಡ್ರೆಸ್ ಇದ್ದರೆ ಟಿಕ್, ಇಫ್ ಪರ್ಮನೆಂಟ್ ಅಡ್ರೆಸ್ ಇಸ್ ಸೇಮ್ ಆಸ್ ಪ್ರೆಸೆಂಟ್ ಅಂತ ಇದ್ದರೆ ಅದು ಟಿಕ್ ಹಾಕ್ಬಿಡಿ. ಓಕೆ, ನೆಕ್ಸ್ಟ್ ಕೊಡಿ, ಸೇವ್ ಕೊಡಿ, ಆಮೇಲೆ ನೆಕ್ಸ್ಟ್ ಕೊಡಿ. ದ ಡಾಟಾ ಇಸ್ ವಿಚ್ ಫ್ರಮ್ ಪ್ರೀವಿಯಸ್ ಸೇವ್ ಡಾಟಾ, ಚೆಕ್ ಆಲ್ ದ ಡೀಟೇಲ್ಸ್ ಟು ಪ್ರೊಸೀಡ್ ಫರ್ದರ್. ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ಆರ್ ಯು ಎನ್ ಎಕ್ಸ್ ಸರ್ವಿಸ್ಮೆನ್ನ ಅಲ್ಲ, ಆರ್ ಯು ಸಮೇತ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಏನಾರು ಇದೆಯಾ, ಇದ್ದರೆ ಎಸ್ ಕೊಡಿ, ಇಲ್ಲ ಅಂತಂದರೆ ನೋ ಕೊಡಿ. ಡು ಯು ಸ್ಕ್ರೈಬ್ ಬೇಕಾ ಅಂದರೆ ಬ್ಲೈಂಡಲ್ಲಿ ಇರ್ತಾರಲ್ಲ ಅವ್ರು ಬರೆಯೋಕ್ಕಾಗಲ್ಲ, ಅವ್ರ ಬದಲು ಇನ್ನೊಬ್ಬರು ಅವ್ರ ಜೊತೆಗೆ ಎಕ್ಸಾಮ್ ಬರೀತಾರೆ. ಸೊ ಅಂಥವ್ರಿದ್ರೆ ಎಸ್ ಅಂತ ಕೊಡಬೇಕಾಗುತ್ತೆ. ಆರ್ ಯು ಎನ್ EBC ಸರ್ಟಿಫಿಕೇಟ್ ಹೋಲ್ಡರ್, ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸ್ ಸರ್ಟಿಫಿಕೇಟ್ ಇದೆಯಾ, ನೋ. ಆರ್ ಯು ಎನ್ ಎಂಪ್ಲಾಯ್ ಫಾರ್ ಇಂಡಿಯನ್ ರೈಲ್ವೇಸ್, ನೋ, ಆಲ್ರೆಡಿ ಕೆಲಸ ಮಾಡ್ತಾಯಿದ್ದೀರಾ.
ಸೊ ನೇಮ್ ಆಫ್ ದ ಕರೆಂಟ್ ಡಿಪಾರ್ಟ್ಮೆಂಟ್, ಎಲ್ಲರ ಕೆಲಸ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ಸೆಂಟ್ರಲ್ ಅಥವಾ ಸ್ಟೇಟಲ್ಲಿ ಎಲ್ಲರೂ ಆಲ್ರೆಡಿ ನೀವು ಕೆಲಸ ಮಾಡ್ತಿದ್ರೆ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಇಲ್ಲ ಅಂತಲೇ ನಾಟ್ ಅಪ್ಲಿಕೇಬಲ್. ಅದಾದಮೇಲೆ ನಿಮ್ಮ ನೇಮು, ಅಕೌಂಟ್ ನಂಬರ್ ಒಂದು ಸಲ ಕನ್ಫರ್ಮ್ ಮಾಡ್ಕೊಂಬಿಡಿ. ಯಾವ ಬ್ಯಾಂಕು, IFSC ಕೋಡು, ಅದಾದಮೇಲೆ ಸೇವ್ ಕೊಡಿ. ಓಕೆ, ಸೇವ್ ಕೊಟ್ಮೇಲೆ ನೆಕ್ಸ್ಟ್ ಇವಾಗ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ. ಇಲ್ಲಿ 10th ಕೆಲವೊಂದು ಡೀಟೇಲ್ಸ್ ಬಂದಿದೆ. ಆ ಡೀಟೇಲ್ಸ್ ಕರೆಕ್ಟಾಗಿದೆ, ಕರೆಕ್ಟ್ ಅಂತ ನೋಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಚೇಂಜಸ್ ಇದ್ರೆ ಚೇಂಜ್ ಮಾಡ್ಕೊಳ್ಳಿ. ನಿಮಗೆ ಡೇಟ್ ಆಫ್ ರಿಸಲ್ಟ್ ಆಫ್ ಡಿಕ್ಲರೇಷನ್ನು ಎಲ್ಲಿರುತ್ತೆ, ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡಲ್ಲಿ ಕೆಳಗಡೆ ಲಾಸ್ಟಲ್ಲೇ ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಹಾಕಿ. ಓಕೆ, ಡಿಸ್ಟ್ರಿಕ್ಟ್ ಬೆಂಗಳೂರು, ಬೋರ್ಡು ನಮ್ಮದು ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡು, ನಿಮ್ದು ಯಾವುದಿರುತ್ತೋ ಅದು ಹಾಕಿ. ಓಕೆ, ಸೊ ಇಲ್ಲಿ ನಮ್ಮದು ಸ್ವಲ್ಪ ಏನೋ ನಂಬರ್ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಇಲ್ಲಿ ಚೇಂಜ್ ಮಾಡ್ತಾಯಿದ್ದೀನಿ. ಸೊ ರೋಲ್ ನಂಬರು, ಡೇಟ್ ಆಫ್ ಡಿಕ್ಲರೇಷನ್ ಆಫ್ ರಿಸಲ್ಟು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಕೇಳುತ್ತೆ. ಆ ಒಂದು ನೀವು ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಈ ಡಾಕ್ಯುಮೆಂಟ್ಸ್ ಎಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಬಿಡಿ. ಸೊ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ವೆಯ್ಟ್ ಮಾಡಿ, ಅಥವಾ ಫಾರ್ವರ್ಡ್ ಇದು ಮಾಡ್ಕೊಂಬಿಡಿ. ಸೊ 10th ಆಯಿತು. ಸೊ 10th 0/2014 ಕರ್ನಾಟಕ ಬೆಂಗಳೂರು, May 13, 2014, 13/5/2014 ಕರೆಕ್ಟಾಗಿದೆ. ಸೊ ನೆಕ್ಸ್ಟು PUC ನಾವು ಡೀಟೇಲ್ಸ್ ಹಾಕಬೇಕಾಗುತ್ತೆ. ಸೊ ಯಾವ ಡಿಸಿಪ್ಲಿನ್ 12th ಪ್ಲಸ್ ಆರ್ ಈಕ್ವಲೆಂಟು, ಅದಾದಮೇಲೆ ಸ್ಟೇಟಲ್ಲಿ ಕರ್ನಾಟಕ, ನಿಮ್ದು ಯಾವ ಸ್ಟೇಟ್ ಇರುತ್ತೋ ಆ ಸ್ಟೇಟ್ ಹಾಕಬೇಕಾಗುತ್ತೆ. ಡಿಸ್ಟ್ರಿಕ್ಟ್ ಯಾವುದು, ನಮ್ಮದು ಬೆಂಗಳೂರು ಹಾಕಿದ್ವಿ. ಬೋರ್ಡ್ ಯಾವುದು, ಬೋರ್ಡ್ ಗೊತ್ತಿಲ್ಲ ಅಂತ ಅಂದರೆ ನೀವು PUC ಮಾರ್ಕ್ಸ್ ಕಾರ್ಡ್ ಹೋದರೆ ಅಲ್ಲಿ ನಿಮಗೆ ಸಿಗುತ್ತೆ. ಓಕೆ, ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡ್. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್. ಓಕೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್, ಅದನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್. ಓಕೆ, ಬೋರ್ಡ್ ಹಾಕಿದ್ವಿ, ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನ್ ಅಂತ. ಡಿಪಾರ್ಟ್ಮೆಂಟ್ ನೆಕ್ಸ್ಟು ರಿಸಲ್ಟ್ ಡೇಟು. ಸೊ ಅದು ಕೂಡ ನಿಮಗೆ ನಿಮ್ಮ ಅದರಲ್ಲಿ ಡೇಟಲ್ಲೇ ಇರುತ್ತೆ. ಸೊ ಡೇಟ್ ಆಫ್ ರಿಸಲ್ಟು ನಿಮ್ಮ ಕೆಳಗಡೆ ಇರುತ್ತೆ. ಓಕೆ, ಡೇಟ್ ಮಂತ್ ಇಯರ್ ಅದು ಬೇರೆ. ನಿಮ್ಮ PUC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ನೇಮು ಮತ್ತು ಫಾದರ್ ನೇಮ್ ಕೆಳಗಡೆ ಅದು ಮಂತ್ ಇಯರು, ಅದು ಯಾವ ಮಂತಲ್ಲಿ ಎಕ್ಸಾಮ್ ಆಗಿದ್ದು, ರಿಸಲ್ಟ್ ಬಂದಿದ್ದು ನೀವು ಹಾಕಬೇಕಾಗುತ್ತೆ. ಸೊ ನಾವು ಓದ್ಬೇಕಾದ್ರೆ 25/5/2016 25/5/2016. ನೆಕ್ಸ್ಟು ಡ್ಯೂ ಹ್ಯಾವ್ ಟೈಪಿಂಗ್ ಪ್ರೊಫಿಷಿಯನ್ಸಿ, ಇಲ್ಲಿ ಎಸ್ ಕೊಡಲೇಬೇಕು. ಓಕೆ, ಆಮೇಲೆ PUCಲಿ ಪರ್ಸಂಟೇಜು, PUCಲಿ ಎಷ್ಟು ಪರ್ಸಂಟೇಜ್ ಅಪ್ಪ ನಮ್ಮದು, ಟೋಟಲ್ 600. ಸೊ ನಮ್ಮದು 72.66 ಇದೆ. ನಮ್ಮ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿಲ್ಲ, ಸೊ ಅದನ್ನು ಪರ್ಸೆಂಟೇಜಿಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು 600ಗೆ 436 ಅಂತೆ, 72.66. ಇದೆಲ್ಲ ಕರೆಕ್ಟಾಗಿ ನೋಡ್ಕೊಂಡು ಕೊಡಿ, ತಪ್ಪು ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ಅದಾದಮೇಲೆ ಆ್ಯಡ್ ಕೊಡ್ತೀವಿ.
ಸೊ ಇವಾಗ ನಮ್ಗೆ ಇಲ್ಲಿ ಏನು 10th ಆಯಿತು, ಪಿ ಯು ಸಿದಾಯಿತು. ಓಕೆ, ನೆಕ್ಸ್ಟ್ ಮತ್ತೆ ಇವಾಗ ಡಿಗ್ರಿದು ಕೊಡಬೇಕು. ಓಕೆ, ಡಿಗ್ರಿ ಕ್ವಾಲಿಫಿಕೇಷನ್ ಹಾಕಿದ್ದೀವಿ, ಡಿಸಿಪ್ಲಿನ್ ಬ್ಯಾಚುಲರ್ ಡಿಗ್ರಿ, ಇದು ಕಾಮರ್ಸು, ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ, ಅದಾದಮೇಲೆ ಡಿಸ್ಟ್ರಿಕ್ಟು ಬೆಂಗಳೂರು, ಏಮ್ಸ್ ಅಥವಾ ನೇಮ್ ಆಫ್ ದ ಕಾಲೇಜ್ ಅಥವಾ ಯೂನಿವರ್ಸಿಟಿ ಬ್ಯಾಂಗ್ಳೂರು ಯೂನಿವರ್ಸಿಟಿ, ಆಮೇಲೆ ಡೇಟ್ ಆಫ್ ರಿಸಲ್ಟ್ ಆಫ್ ಡಿಕ್ಲರೇಷನು ನಿಮಗೆ 10th ಮಾರ್ಕ್ಸ್ ಇದು 6th ಮಾರ್ಕ್ಸ್ ಕಾರ್ಡ್ 6th ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ. ಸೊ ಡೇಟ್ 2/8/2019. ಸೊ ಆವತ್ತು ಯಾವ ಡೇಟ್ ಇರುತ್ತೋ, ಮಂತ್ ಆ್ಯಂಡ್ ಎಕ್ಸಾಮ್ ಆಗಿದ್ದು ಜೂನಲ್ಲಿ, ರಿಸಲ್ಟ್ ಬಂದಿದ್ದು 2/8/2019. 2019 2/8. ಓಕೆ, ಆಮೇಲೆ ಆ್ಯಡ್ ಕೊಡಿ. ಸೊ 3 ಆಯಿತು. ಯಾವ್ದು 10th, ಪಿ ಯು ಸಿ, ಡಿಗ್ರಿ ಎಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಳಿ ಒಂದು ಸಲ. ಅದಾದಮೇಲೆ ನೀವು ನಿಮ್ಮ ಆಯ್ತಲ್ವಾ, ನೆಕ್ಸ್ಟ್ ಕೊಡಿ. ಸೊ ಅಲ್ಲಿಗೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಆಟೋಮೆಟಿಕಲಿ ಫೆಚ್ ಫ್ರಮ್ ದ ಲಾಸ್ಟ್ ಟೈಮ್ ಏನು ಕೊಟ್ಟಿರ್ತೋ ಅದರಿಂದ ತಗೊಂಡು ಕರೆಕ್ಟಾಗಿರುತ್ತೆ. ಇಲ್ಲಿ ಒಂದು ನೋಟ್ ಕೊಟ್ಟಿದ್ದಾರೆ, ನಾವು ಯಾವ ಡಾಕ್ಯುಮೆಂಟ್ಸು 10th ಆಗಲಿ ಯಾವುದೇ ಆಗಲಿ ಡಾಕ್ಯುಮೆಂಟ್ಸ್ ಅಪ್ಲೋಡೆಡ್ should be legible when printout is taken. Blurred documents will not be accepted. Documents will be verified in later stages. Only PDF document will be accepted. Okay, so ಆ ಒಂದು ಡಾಕ್ಯುಮೆಂಟ್ಸ್ ಏನೋ ಬ್ಲರ್ ಇದ್ದರೆ, ನಿಮ್ಮದು 10th ಮಾರ್ಕ್ಸ್ ಕಾರ್ಡು ಬ್ಲರ್ ಇದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆ, ಇಲ್ಲ ನಮ್ಮ ಫೋಟೋ ಇದೆ, ಸಿಗ್ನೇಚರ್ ಇದೆ, ಕರೆಕ್ಟಾಗಿದೆ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಚೇಂಜ್ ಮಾಡ್ಕೊಳ್ಳಂಗಿದ್ರೆ ಚೇಂಜ್ ಮಾಡ್ಕೊಬೋದು. ಓಕೆ, ಇಲ್ಲೊಂದು ಸಲ ನಾನು ವ್ಯೂ ಮಾಡ್ಕೊತೀನಿ. ಸೊ ನಮ್ಮ 10th ಸರ್ಟಿಫಿಕೇಟ್ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಸೊ ಇದು ಕರೆಕ್ಟಾಗಿದೆ, ನೋ ಪ್ರಾಬ್ಲಮ್. ಸೊ ಎಲ್ಲ ಕ್ಲೀನಾಗಿ ಕಾಣಿಸ್ತಿದೆ, ಮದರ್ ನೇಮ್, ಫಾದರ್ ನೇಮ್, ನಮ್ಮ ನೇಂಬರು ಎಲ್ಲ. ಸೊ ಇದನ್ನು ಡೈರೆಕ್ಟಾಗಿ ಇದು ಓಕೆ ನನಗೆ. ಸೊ ನಿಮ್ಗೆ ಆ ಥರ ಓಕೆ ಅನ್ಸಿದ್ರೆ ಅದನ್ನ ಹಂಗೆ ಬಿಟ್ಬಿಡಿ. ಓಕೆ, ಸೊ ಫೋಟೋ ಕರೆಕ್ಟಾಗಿದೆ, ಅದಾದಮೇಲೆ ಸೈನು ಕೂಡ ಕರೆಕ್ಟಾಗಿದೆ. ಅದಾದಮೇಲೆ ಸೇವ್ ಕೊಡಿ. ಓಕೆ, ಸೇವ್ ಕೊಟ್ಮೇಲೆ ನೆಕ್ಸ್ಟ್ ಕೊಡಿ. ಸೊ ಇಲ್ಲಿ ಯಾವ ಪ್ರಿಫರೆನ್ಸು ನಿಮಗೆ, ಸೊ SWR ಅಲ್ಲಿ 3 ಇದೆ. ಸೊ ಇಲ್ಲಿ ನಮಗೆ ಪೋಸ್ಟ್ ಪ್ರಿಫರೆನ್ಸು ಬರೀ 3 ಸಿಗುತ್ತೆ, ಯಾಕಂದರೆ RRB ಬೆಂಗಳೂರು ಸೆಲೆಕ್ಟ್ ಮಾಡಿರೋದ್ರಿಂದ. ಸೊ ಇಲ್ಲಿ ನಮಗೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕು, ಅಕೌಂಟ್ಸ್ ಕ್ಲರ್ಕು, ಜೂನಿಯರ್ ಕ್ಲರ್ಕ್ ಇದೆ. ಸೊ ನಾನು ನಮ್ಮ ಒಂದು ಪೋಸ್ಟ್ ಪ್ರಿಫರೆನ್ಸ್ ಕೊಡ್ತಾಯಿದ್ದೀನಿ. ಓಕೆ, ನಾನು 132 ಪ್ರಿಫರೆನ್ಸ್ ಕೊಟ್ಟಿದ್ದೀನಿ. ಓಕೆ, ಅದಾದಮೇಲೆ ಐ ಹ್ಯಾವ್ ಎಕ್ಸಸೈಸ್ ಆ್ಯಂಡ್ ಚೆಕ್ ಮೈ ಆರ್ಡರ್ ಆಫ್ ಪೋಸ್ಟ್ ಪ್ರಿಫರೆನ್ಸ್ ಫಾರ್ ದ ಪೋಸ್ಟ್ ಐ ಆಮ್ ಇಂಟ್ರೆಸ್ಟೆಡ್ ಟು ಅಪ್ಲೈ. ಸೊ ಈ ಡಿಕ್ಲರೇಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ಐ ಅಗ್ರಿ ಟು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡು, ಅದಕ್ಕೂ ಡಿಕ್ಲರೇಷನ್ ಆಲ್ರೆಡಿ ಕ್ಲಿಕ್ ಆಗಿರುತ್ತೆ. ಅದಾದಮೇಲೆ ಇನ್ನೊಂದು ಡಿಕ್ಲರೇಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಈ ಪೋಸ್ಟ್ಗೆ ಎಲಿಜಿಬಲ್ ಇದ್ದೀನಿ, ಇದು ಅದೇ ಐ ಇಯರ್ ಬೈ ಡಿಕ್ಲೇರ್ ದಟ್ ಐ ಹ್ಯಾವ್ ಗಾನ್ ಥ್ರೂ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಾರ್ ದ ಪೋಸ್ಟ್ ಆ್ಯಂಡ್ ದಟ್ ಐ ಮೀಟ್ ದ ರಿಕ್ವಿಸಿಟ್ ಎಲಿಜಿಬಿಲಿಟಿ ಕಂಡೀಷನ್ಸ್. ಅದು ಏನು ಪೋಸ್ಟ್ ಇದೆಯೋ ಅದಕ್ಕೆ ನಾನು ಎಲಿಜಿಬಲ್ ಆಗಿದ್ದೀನಿ ಅಂತ ಅದೊಂದು ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಅದಾದಮೇಲೆ ನಮ್ಮ ಒಂದು ಏನಿದೆಯೋ ಪ್ಲೇಸು, ಆ ಪ್ಲೇಸಿಂದ ಜಸ್ಟ್ ಟೈಪ್ ಮಾಡಿ ಬೆಂಗಳೂರು, ಇನ್ನು ಡಿಸ್ಟ್ರಿಕ್ಟ್ ಹಾಸನ ಎಲ್ಲ ಇರ್ತೀರಲ್ಲ, ಸೊ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಹೆಸರು ಟೈಪ್ ಮಾಡಿಬಿಟ್ಟು ಸೇವ್ ಕೊಡಿ. ಓಕೆ, ಸೇವ್ ಕೊಟ್ಟ ಮೇಲೆ ಪ್ರಿವ್ಯೂ ಅಪ್ಲಿಕೇಶನ್ಗೆ ಹೋಗಿ. ಪ್ರಿವ್ಯೂ ಅಪ್ಲಿಕೇಶನಲ್ಲಿ ಒಂದು 5 ನಿಮಿಷ ಟೈಮ್ ಆದರೂ ಪರವಾಗಿಲ್ಲ, ಕ್ಲೀನಾಗಿ ಒಂದೊಂದೇ ನೋಡ್ಕೊಂಡು ಬನ್ನಿ. ಓಕೆ, ನಿಮ್ಮ ನೇಮು, ನಿಮ್ಮ ಫಾದರ್ ನೇಮು, ನಿಮ್ಮ ಮದರ್ ನೇಮು, ನಾನು ಹಂಗೆ ಚೆಕ್ ಮಾಡ್ಕೊತಾಯಿದ್ದೀನಿ, ಅದಕ್ಕೆ ಗ್ಯಾಪ್ ಕೊಡ್ತಾಯಿದ್ದೀನಿ. ಓಕೆ, ಸೊ ನಿಮ್ಮ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರು ಈಸ್ ಆಧಾರ್ ವೆರಿಫೈಡ್ ಎಸ್ಸು. ಕೆಲವೊಬ್ರಿಗೆ ಸ್ಟಾರ್ಟಿಂಗಲ್ಲಿ ನೋ ಇರುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಆಟೋಮೆಟಿಕ್ಕಾಗಿ ಎಸ್ ಬರುತ್ತೆ, ತಲೆ ಕೆಡಿಸ್ಕೊಂಬಿಡಿ. ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ನಂಬರು ಒಂದು ಸಲ ಚೆಕ್ ಮಾಡ್ಕೊಂಬೋಣ. 2014. ಓಕೆ, ಇಯರ್ ಆಫ್ ಪಾಸಿಂಗು 35/2013, 5/2014, ನ್ಯಾಷನಾಲಿಟಿ ಇಂಡಿಯಾ, ರಿಲಿಜನ್ ಹಿಂದೂ, 946, ಇಮೇಲ್ ID, ಐಡೆಂಟಿಫಿಕೇಷನ್ ಮಾರ್ಕ್ಸ್ ಓಕೆ, ಮ್ಯಾರಿಡ್, ಅನ್ಮ್ಯಾರಿಡು, ಅಪ್ಲಿಕೇಶನ್ ಮಾಡಿಫೈಡು ನೋ. ಸೊ ಕರ್ನಾಟಕ, ಬೆಂಗಳೂರು ರೂರಲ್ಲು, ನಿಮ್ಮ ಒಂದು ಅಡ್ರೆಸ್ ಅನ್ನೋದು ಕರೆಕ್ಟಾಗಿ ನೋಡ್ಕೊಳ್ಳಿ. ಆಮೇಲೆ 10th
ಸಬ್ಜೆಕ್ಟ್ಸು 10th 12th ಸಬ್ಜೆಕ್ಟ್ಸು ಕರ್ನಾಟಕ ಎಜುಕೇಷನು, ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನು, ಬೆಂಗಳೂರು ಯೂನಿವರ್ಸಿಟಿ, ಕರ್ನಾಟಕ May 25 2016 ಅದನ್ನು ಚೆಕ್ ಮಾಡ್ಕೊಬೇಕು. May 25 2016 ಓಕೆ. ಇಲ್ಲಿ ಆಗಸ್ಟು 2019 ಅದು ಒಂದು ಸಲ ಚೆಕ್ ಮಾಡ್ಕೊಂಬೋಣ. 2/8/2019 ಓಕೆ ಕರೆಕ್ಟಾಗಿದೆ. ಡ್ಯೂ ಟೈಪಿಂಗ್ ಪ್ರೊಫಿಷಿಯನ್ಸಿ ಎಸ್ಸು, OBC ಕ್ಯಾಟಗರಿ, ಕ್ರಿಮಿಲೇಯರ್ ಕೆಳಗೆ ಬರ್ತೀರಾ ಎಸ್ಸು, ಸರ್ಟಿಫಿಕೇಟ್ ನಂಬರು, ಇಶ್ಯೂಯಿಂಗ್ ಅಥಾರಿಟಿ ತಹಸೀಲ್ದಾರ್, ಇಶ್ಯೂಯಿಂಗ್ ಸ್ಟೇಟ್ ಕರ್ನಾಟಕ, ಡೇಟ್ ಆಫ್ ಇಶ್ಯೂ 15/5, ಅಕೌಂಟ್ ನಂಬರು ಕರೆಕ್ಟಾಗಿದೆ. ಅವರು ಪರ್ಸನ್ ವಿತ್ ಡಿಸಬಿಲಿಟಿ ನೋ, ಡ್ಯೂ ಸ್ಕ್ರೈಬು ನೋ, ಎಕ್ಸ್ ಸರ್ವಿಸ್ಮೆನ್ ನೋ, EB ಸರ್ಟಿಫಿಕೇಟ್ ನೋ, ರೈಲ್ವೆ ಎಂಪ್ಲಾಯಿ ನೋ, ಸೊ ಡಿಪಾರ್ಟ್ಮೆಂಟ್ ನಾಟ್ ಅಪ್ಲಿಕೇಬಲ್, ಎಕ್ಸ್ ಸರ್ವಿಸ್ಮೆನ್ ನೋ, PWD ನೋ, ಡೀಟೇಲ್ಸ್ ಆಫ್ ಸರ್ವಿಂಗ್ ರೈಲ್ವೆ ಅಪ್ಲಿಕೆಂಟ್ಸ್ ನೋ, ಚೂಸಿಂಗ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಡಿಷ್ನಲ್, ಇಂಗ್ಲೀಷ್ ಡಿಫಾಲ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಎಸ್ಸು. ಸೊ ನಮ್ಮ ಪೋಸ್ಟ್ ಪ್ರಿಫರೆನ್ಸ್ ಎಲ್ಲ ಕರೆಕ್ಟಾಗಿದೆ. ಐ ಹ್ಯಾವ್ ರೀಚೆಕ್ಡ್ ಸಬ್ಮಿಟ್. ಓಕೆ. ಅಪ್ಲಿಕೆಂಟ್ ವಿಲ್ ನಾಟ್ ಬಿ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಟ್ಮೇಲೆ ಮುಗಿಯಿತು ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಪೇ ವಿತ್ ರ್ಯಾಸರ್ ಪೇ ಅಥವಾ ಪೇ ವಿತ್ ಪೇ ಯು ಎರಡರಲ್ಲಾರು ಆಗುತ್ತೆ. ಸೊ ನಮ್ಮದು UPI ಇಂದ ಪೇ ಮಾಡ್ತಾಯಿದ್ದೀನಿ, UPI. ಆಮೇಲೆ ನಮ್ಮ ಒಂದು ID ಇರುತ್ತಲ್ಲ UPI ID ಅದನ್ನು ಇಲ್ಲಿ ಹಾಕಿ, ಸೊ ನಿಮಗೆ ಡೈರೆಕ್ಟಾಗಿ ಲಿಂಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಪೇಮೆಂಟ್ ಆಗೋಗುತ್ತೆ. ಓಕೆ, ಇಲ್ಲಿಗೆ ಅಪ್ಲಿಕೇಶನ್ ಮುಗೀತು. ಥ್ಯಾಂಕ್ ಯು ಸೊ ಮಚ್, ಬಾಯ್.